ತುಂಬ ಒಳ್ಳೆಯವರು. ನಮಗೆಲ್ಲ ತುಂಬ ಮಗಳಿಗಿಂತ ಹೆಚ್ಚಾಗಿ ಎಲ್ಲರನ್ನೂ ಪ್ರೀತಿಸ್ತಾ ಇದ್ರು ಅವರು. ಮಗ ಎಲ್ಲ ಪ್ರತಿಯೊಬ್ಬರನ್ನೂ ಮಕ್ಕಳ ಥರ ನೋಡ್ತಾಯಿದ್ರು. ನಾವು 30 ವರ್ಷದಿಂದ ನಾವು ಜೊತೆಲಿದ್ದು ಬೆಳೆದಿದ್ದೀವಿ. ನಮ್ಮ ಮಗನೂ ಅಷ್ಟೇ, ಅವನು 13 ವರ್ಷದಿಂದ ಅವನು ಮಗ ಆಗಿದ್ದಾಗಿಂದನೂ ಇವತ್ತವರೆಗೂ ಉಳಿಸ್ಕೊಬಂದಿದ್ದಾನೆ ಅಷ್ಟೇ. ಎಲ್ರಿಗೂ ಕನ್ಫ್ಯೂಷನ್ಸ್ ಇದೆ. ಅಮ್ಮನಿಗೆ ಒಂದು ವಾರದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ರಾ? ಇಲ್ಲ ಬೆಳಗ್ಗೆ ನಿನ್ನೆಯಿಂದ ಮಾತ್ರ ಹುಷಾರು ತಪ್ಪಿದ್ರು ಅಷ್ಟೇ. ಮೊನ್ನೆ ಹೊಸಿ ಕಾಲು ನೋವಿಗೆ ಅವರು ಜ್ವರ ಬಂದಿತ್ತು ಅಷ್ಟೇ. ಆದರೆ ಕಾಲು ನೋವಿಗೆ ಜ್ವರ ಬಂದಿದೆ ಅಂತ ತಿಳ್ಕೊಂಡು ಅಷ್ಟೇ. ಅವ್ರಿಗೇನು ತೊಂದರೆ ಆಗಿಲ್ಲ. ನಾನೇ ಕರ್ಕೊಂಡೋಗಿದ್ದು ಹಾಸ್ಪಿಟ್ಲಿಗೆ. ಹಾಸ್ಪಿಟಲ್ ಕರ್ಕೋದ್ರಮ್ಮ? ಏನಂದ್ರು? 11 ಕಾಲಕ್ಕೆ ಕರ್ಕೊಂಡೋದ್ವಿ. 11 ಕಾಲ ಮೇಲೆ ಅವ್ರು ಹೇಳಿದ್ರು ಹಾರ್ಟ್ ಅಟ್ಯಾಕ್ ಆಗಿದೆ 2 ಸಲ ಅಂತ ಹೇಳಿದ್ರು. 3ನೇ ಸಲ ಆದರೆ ಗ್ಯಾರಂಟಿ ಕೊಡಲ್ಲ ಅಂತ ಅಂದಿದ್ರು. ಅಷ್ಟೊತ್ತಿಗೆ ಅವರ ಮೊಮ್ಮಗಳು ಅವರೆಲ್ಲ ಬಂದು ಮಾತಾಡಿದ್ರು. ಅಷ್ಟೊತ್ತಿಗೆ 7 ಕಾಲಲ್ಲಿ ಇದ್ದರು. ಲೋ ಬಿ ಪಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬಿ ಪಿ ಟ್ಯಾಬ್ಲೆಟ್? ಲೋ ಬಿ ಪಿ ಆಗಿತ್ತು. ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಲೋ ಬಿ ಪಿ ಆಗಿತ್ತು. ಟ್ರೀಟ್ಮೆಂಟ್ ತಗೋತಿದ್ರು? ಬಿ ಪಿ ಟ್ಯಾಬ್ಲೆಟ್, ಶುಗರ್? ಅಲ್ಲಿ ಡಾಕ್ಟ್ರೇ ಬರ್ತಾಯಿದ್ರು, ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರು. ಚೆನ್ನಾಗಿದ್ದಾಗಲೇ ಅಮ್ಮ ಹೋಗ್ಬಿಟ್ಟು? ಚೆನ್ನಾಗೇ ಇದ್ರು, ಏನೂ ಆಗಿಲ್ಲ. ಕಾಲು ನೋವು ಒಂದು ಸ್ವಲ್ಪ ಆಗಿತ್ತು ಅಷ್ಟೇ, ಏನೂ ತೊಂದರೆ ಇಲ್ಲ. ಅವರು ಇದಕ್ಕೂ ಹೋಗಿದ್ರು, ಬೇಜಾರಂತ. ಕೇರ್ ಟೇಕರಮ್ಮ ನೀವು? ನಾವು 30 ವರ್ಷದಿಂದ ಇದ್ದೀವಿ. ಕಳ್ಕೊಬಿಟ್ರಿ ಇನ್ನೆಲ್ಲ? ಹೇಳೋಕ್ಕಾಗಲ್ಲ ಅದು. ನಾವು ಇನ್ನು ಫೋಟೋದ ನೋಡ್ಬೇಕು? ಇಲ್ಲ, ನಮ್ಮ ಆತ್ಮದಲ್ಲಿದ್ದಾರೆ ಅಷ್ಟೇ. ಫೋಟೋದಲ್ಲೆಲ್ಲ ನಮ್ಮ ಆತ್ಮದಲ್ಲಿದ್ದಾರೆ ಅಷ್ಟೇ.